ಹರಪನಹಳ್ಳಿ ಪುರಸಭೆಯ ಸ್ಥಾಯಿ ಸಮಿತಿಗೆ ಸೋಮವಾರ ಕಾಂಗ್ರೆಸ್ ಪಕ್ಷದ ವಕೀಲ ಟಿ ವೆಂಕಟೇಶ್ ಅವಿರೋಧವಾಗಿ ಆಯ್ಕೆ. ಹರಪನಹಳ್ಳಿ ಪಟ್ಟಣದ ಪುರಸಭೆ ವಿಶೇಷ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳಾದ ಲಾಟಿ ದಾದಾಪೀರ್, ಡಿ ಅಬ್ದುಲ್ ರೆಹಮಾನ್ ಉದ್ದಾರ್, ಗಣೇಶ್, ಗೋಂಗುಡಿ ನಾಗರಾಜ್ ಹೆಸರನ್ನ ಸೂಚಿಸಿದರು. ಹಾಜರಿದ್ದ ಸದಸ್ಯರು ಸರ್ವಾನುಮತದಿಂದ ಟಿ ವೆಂಕಟೇಶ್ ವಕೀಲರು ಅವರ ಹೆಸರನ್ನ ಅನುಮೋದಿಸಿದರು. ನೂತನ ಅಧ್ಯಕ್ಷರಿಗೆ ಮತ್ತು ಸದಸ್ಯರುಗಳಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಜನಪ್ರಿಯ ಶಾಸಕಿಯಾದ ಲತಾ ಮಲ್ಲಿಕಾರ್ಜುನ್, ಇರುವ ಅಲ್ಪಾವಧಿಯಲ್ಲಿ ಎಲ್ಲರ ಸಹಕಾರದಿಂದ ಪಟ್ಟಣದ ಅಭಿವೃದ್ಧಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸಲಿ ಎಂದರು. ಹರಪನಹಳ್ಳಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂವಿ ಆಂಜಿನಪ್ಪ ನೂತನ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿ, ಪಟ್ಟಣದ ಕೆಲವೆಡೆ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಜನತೆಗೆ ನೀರಿನ ಸಂಪರ್ಕ ಸರಬರಾಜಿನ ಜೊತೆಗೆ ಮುಂದಿನ ದಿನಗಳಲ್ಲಿ ಅಕ್ರಮ ನಲ್ಲಿ ಸಂಪರ್ಕಗಳನ್ನು ಸಮರ್ಪಕಗೊಳಿಸಲು ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಗುವುದು ಮತ್ತು ಪುರಸಭೆಗೆ ಮಾಜಿ ಶಾಸಕರಾದ ಎಂಪಿ ರವೀಂದ್ರ ಅವರು ಶಾಸಕರಾಗಿದ್ದಾಗ 23 ಕೋಟಿ ಅನುದಾನವನ್ನ ತಂದು ಅಭಿವೃದ್ಧಿ ಮಾಡಿದ್ದಾರೆ. ತದನಂತರ ಬಂದ ಶಾಸಕರುಗಳು ಇದುವರೆಗೂ ಪುರಸಭೆಗೆ ಯಾವುದೇ ಅನುದಾನ ತಂದಿರುವ ಉದಾಹರಣೆ ಇಲ್ಲ. ಹಾಗಾಗಿ ನಮ್ಮ ಪುರಸಭೆಯನ್ನ ನಗರಸಭೆಯನ್ನಾಗಿ ಮಾಡಬೇಕು ಎಂದು ಮತ್ತೊಮ್ಮೆ ಶಾಸಕರಿಗೆ ಒತ್ತಾಯಿಸಿದರು. ಇನ್ನು ಇದೇ ಸಮಯದಲ್ಲಿ ಪುರಸಭೆಯ ನೂತನ ನಾಮನಿರ್ದೇಶನ ಪ್ರತಿನಿಧಿಗಳಿಗೆ ಸನ್ಮಾನ ಮಾಡಲಾಯಿತು. ಹಿರಿಯರಾದ ಡಿ ಅಬ್ದುಲ್ ರೆಹಮಾನ್ ಅವರು ನೂತನವಾಗಿ ಆಯ್ಕೆಯಾದ ಸ್ಥಾಯಿ ಸಮಿತಿಯ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದರು. ಇನ್ನು ನಡೆದ ಪಟ್ಟಣದ ಪುರಸಭೆಯ ಸ್ಥಾಯಿ ಸಮಿತಿ ಚುನಾವಣೆ ಅಧಿಕಾರಿಯಾಗಿ ಸಭೆಯ ಮುಖ್ಯ ಅಧಿಕಾರಿ ಯರೇಗೂಡಿ ಶಿವಕುಮಾರ್ ಕಾರ್ಯನಿರ್ವಹಿಸಿದರು. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ 27 ವಾರ್ಡಿನ ಸದಸ್ಯರುಗಳು, ನಾಮನಿರ್ದೇಶಕ ಸದಸ್ಯರುಗಳು, ಪುರಸಭೆಯ ಸಿಬ್ಬಂದಿ ವರ್ಗದವರು ಈ ಚುನಾವಣೆಯಲ್ಲಿ ಭಾಗವಹಿಸಿದ್ದರು. ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರುವ ವೆಂಕಟೇಶ್ ವಕೀಲರಿಗೆ ಶುಭಾಶಯಗಳು. ಸ್ಥಾಯಿ ಸಮಿತಿಯ ಇನ್ನ ಉಳಿದ 6 ಜನ ಸದಸ್ಯರಿಗೂ ಎಲ್ಲರಿಗೂ ಶುಭಾಶಯಗಳು. ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಪುರಸಭೆಯನ್ನು ನಡೆಸ್ಕೊಂಡು ಹೋಗಿ ಅಂತ ಹೇಳ್ತಾ ನಾನು ನಿರ್ಗಮಿಸುತ್ತೇನೆ. ಮುಂದಿನ ಕಾರ್ಯಕ್ರಮ ನೀವು ಮಾಡಿ ಅಂತ ಹೇಳಿ ಸಂದರ್ಭದಲ್ಲಿ, ಯಾಕಂದ್ರೆ ಬಂದಿರ್ತಕ್ಕಂಥ ಮೀಸಲಾತಿಗೆ ಅನ್ಯಾಯ ಬೇಡ, ನಾವೆಲ್ಲರೂ ಸೇರಿ ಅವಾಗಿನ ಮುಗಿಸ್ಕೊಳ್ಳೋಣ, ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಅಂತೇಳಿ ನಮ್ಮ ಆರ್ ಅಶೋಕ್ ಅವರು ಮತ್ತು ರೊಕ್ಕಪ್ಪನವರು ಅವ್ರಿಗೆ ಯಾವುದೇ ನಿರೀಕ್ಷೆ ಇಲ್ಲದಂಗೆ ಯಾರ ಹತ್ರನೂ ಚರ್ಚೆ ಮಾಡದೇನೆ ಸ್ವಲ್ಪನೂ ಕೂಡ ವ್ಯತ್ಯಾಸ ಆಗದ ರೀತಿಯಲ್ಲಿ ಅವ್ರು ಆಗಿರ್ತಕ್ಕಂಥ ಕೇಸನ್ನ ವಿಡ್ರಾ ಮಾಡ್ಕೊಂಡು ಇವತ್ತು ಸಲೀಸಾಗಿ ಶಾಸಕರ ಒಂದು ನೇತೃತ್ವದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ ನಾವು ಊರಿನ ಅಭಿವೃದ್ಧಿನ ಮಾಡೋಣ, ಇದರಲ್ಲಿ ರಾಜಕಾರಣ ಮಾಡೋಣ ಬೇಡ ಅಂತೇಳಿ ನಮ್ಮ ಅಶೋಕ್ ಅವರು ಮತ್ತು ರೊಕ್ಕಪ್ಪನವರು ಆಗಿದ್ದ ಕೇಸನ್ನ ವಿಡ್ರಾ ಮಾಡಿಕೊಂಡು ನಮ್ಮೆಲ್ಲಾ ಸದಸ್ಯರನ್ನ ಒಟ್ಟಿಗೆ ಕೂಡಿ ಇವತ್ತು ಶಾಸಕರ ನಿರ್ಧಾರದಲ್ಲಿ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿದ್ವಿ ಅಂದ್ರೆ ಅವ್ರ ನಿಜವಾಗ್ಲೂ ಕೂಡ ನಾವು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ನಾವು ಇವತ್ತು ಈ ಪುರಸಭೆಯಲ್ಲಿ ನಾವೆಲ್ಲ ಸದಸ್ಯರು ಕೂಡ ಒಟ್ಟಿಗೆ ಇದ್ದೀವಿ. ನಾವು ಯಾರು ಕೂಡ ಒಂದು ಜಾತಿಗೆ ಸೀಮಿತ ಆಗಿ ರಾಜಕಾರಣ ಮಾಡಕ್ಕೆ ಬಂದಿರ್ತಕ್ಕಂಥದ್ದಲ್ಲ. ನಾವು ಶಾಸಕರು ಇರ್ಬೋದು, ನಾವಿರ್ಬೋದು, ಶಾಸಕರು ಎಂದೂ ಕೂಡ ಇಂಥರಿಗೆ ಮಾಡ್ರಿ, ಇಂಥರಿಗೆ ಕೊಡ್ರಿ, ಅವ್ರಿಗೆ ಜಾತಿ ವ್ಯವಸ್ಥೆ ಗೊತ್ತಿಲ್ಲ. ಈ ಮನೆ ಕೂಡ ಅವ್ರಿಗೆ ಸ್ವಲ್ಪ ಈ ಮೊದಲು ಬಂದಾಗ ನೀವೇ ಜಾತಿ, ನೀವು ಯಾವ ಜಾತಿ ಬರೋದಂತ ಅವ್ರು ಕೇಳಿದ್ರು. ಜಾತಿ ವ್ಯವಸ್ಥೆ ಗೊತ್ತಿಲ್ಲ ನಮ್ಮ ಶಾಸಕರಿಗೆ. ಇತ್ತೀಚೆಗೆ ಸ್ವಲ್ಪ ಗೊತ್ತಾಗ್ತದೆ ಅವ್ರಿಗೆ ಯಾವ ಇವ್ರು ಯಾವ ಜಾತಿ, ಇವ್ರು ಯಾವ ಜಾತಿ, ಅವ್ರ ಲ್ಯಾಂಗ್ವೇಜ್ ಮೇಲೆ ಇವ್ರು ಯಾವ ಕಮ್ಯುನಿಟಿ ಅಂತ ಕೇಳಿ ಈಗ ಸ್ವಲ್ಪ ಅವ್ರ ಈ ತಾಲೂಕಿನಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕಮ್ಯುನಿಟಿ ಏನು ಅನ್ನೋದ್ರ ಬಗ್ಗೆ ಈ ಸ್ವಲ್ಪ ತಿಳ್ಕೊಂತ ಇದ್ದಾರೆ. ನಾವು ಯಾರು ಕೂಡ ಜಾತಿ ವ್ಯವಸ್ಥೆಗೆ ಅಂಟ್ಕೊಂಡಂತ ಕರಲ್ಲ. ಇದು ರಾಜಕಾರಣ ಬಂದಂತ ವಿಚಾರದ ಸಮಯದಲ್ಲಿ ನಾವು ರಾಜಕಾರಣ ಮಾಡ್ತೀವಿ, ಅವರು ರಾಜಕಾರಣ ಮಾಡ್ಲಿ. ಯಾಕಂದ್ರೆ ಹೊರಗಿದ್ದು ರಾಜಕಾರಣ ಮಾಡೋದು ಬೇರೆ ಆಗ್ತೈತಿ, ಒಳಗಡೆ ಬಂದು ರಾಜಕಾರಣ ಮಾಡೋದು ಬೇರೆ ಆಗ್ತೈತಿ. ನಾವೆಲ್ಲರೂ ಕೂಡ ಇವತ್ತು ನಮ್ಮೆಲ್ಲ ಸದಸ್ಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಏನೇ ಸಮಸ್ಯೆಗಳು ಭಿನ್ನಾಭಿಪ್ರಾಯಗಳಿದ್ರು ಕೂಡ ಮೊನ್ನೆ ನಡೆದಂತ ಶಾಸಕರ ಒಂದು ನೇತೃತ್ವದಲ್ಲಿ ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದ ಎಂಪಿ ಅವರಾಗಿರ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನ್ ಅವರ ಒಂದು ಸಹಕಾರದಲ್ಲಿ ನಾವೆಲ್ಲರೂ ಕೂಡ 27 ಜನ ಸದಸ್ಯರು ಕೂಡ ಇರುತ್ತೆ. ಅವರು ಪಾಪ ಬಿಜೆಪಿ ಅವರು ನಾಮಿನೇಷನ್ ಹಾಕಿದ್ರು, ಅದ್ರ ಬಗ್ಗೆ ನಮ್ ತಕರಾರಿಲ್ಲ. ಅವರು ಕೂಡ ಹಾಕಿ ಅವರು ಕೂಡ ಅದು ಅವ್ರಿಗೂ ಹತ್ತಿರುತ್ತೆ, ನಾವು ಆಗ್ಬೇಕನ್ನೋದು ಹತ್ತಿರುತ್ತೆ. ಅದ್ರ ಬಗ್ಗೆ ನಮ್ಗೇನು ಚರ್ಚೆ ಇಲ್ಲ, ಅದ್ರ ಬಗ್ಗೆ ನಮ್ಗೇನು ತಕರಾರ ಇಲ್ಲ. ನಾವೆಲ್ಲರೂ ಕೂಡ ಒಂದು ಒಮ್ಮತದಿಂದ ನಾವು ಇವತ್ತು ಪುರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸ್ಥಾಯಿ ಒಂದು ನೇಮಕ ಮಾಡಿದ್ದೀವಿ. ನಾನು ಶಾಸಕರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಇಲ್ಲಿ ಹರಪನಹಳ್ಳಿ ತಾಲೂಕು, ಹರಪನಹಳ್ಳಿ ಪಟ್ಟಣ, ಈ ಪಟ್ಟಣದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಮುಸ್ಲಿಂ ಸಮಾಜ, 2ನೇದು ವಾಲ್ಮೀಕಿ ಸಮಾಜ, 3ನೇದು ಕುರುಬ ಸಮಾಜ,